ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಕಂಗಳ ಮುಂದಣ ಕತ್ತಲೆ ಇದೇನೋ, ಮನದ ಮುಂದಣ ಮರವೇ ಇದೇನೋ, ಹೊರಗಣ ಶೃಂಗಾರ ಒಳಗಣ ರಣರಂಗ, ಹೊರಗಣ ಶೃಂಗಾರ ಬಳಕೆಗೆ ಬಂದ ಬಟ್ಟೆ ಇದೇನೋ ಗುಹೇಶ್ವರ. ಇದು ಅಲ್ಲಮಪ್ರಭುದೇವರ ಒಂದು ಸಣ್ಣ ವಚನ. ಇವತ್ತು ಏನು ಪರಿಸ್ಥಿತಿ ನಡೀತಾ ಇದೆ ಪ್ರಪಂಚದಲ್ಲಿ, ಹೆಚ್ಚಾಗಿ ಅದನ್ನು 12ನೇ ಶತಮಾನದಲ್ಲೇ ಕಾಲಜ್ಞಾನದ ವಚನದ ರೀತಿಯಲ್ಲಿ ಹೇಳಿದ್ದಾರೆ ನನಗಿದೆ ಈ ವಚನ. ಕಂಗಳ ಮುಂದಣ ಕತ್ತಲೆ ಇದೇನೋ. ಈಗೆಲ್ಲ ಎಲ್ಲ ಕಡೆ ನೀವು ನೋಡ್ತಾ ಇದ್ದೀರಿ, ಇದೇನು ದೊಡ್ಡ ದೊಡ್ಡ ಲೈಟ್ಗಳು ಹಾಕಿದ್ದಾರೆ, 1000 ಕ್ಯಾಂಡಲ್ ಬಲ್ಬ್ಗಳು. ಈಗಂತೂ LED ಬಲ್ಬ್ ಬಂದಮೇಲೆ ಒಂದು ಸಾರಿ ಅವು ಉರಿಯೋಕ್ಕೆ ಶುರುವಾದರೆ ವರ್ಷಾನುಗಟ್ಟಲೆ ಅವು ಬರ್ನ್ ಆಗಲ್ಲ. ಹಿಂದೆ ಬಲ್ಬ್ ಬರ್ನ್ ಆಗ್ತಿದ್ವು ಆಗಾಗ. ಆಮೇಲೆ ಅವನ್ನ ಹೆಂಗೆ ರಚನೆ ಮಾಡಿದ್ದಾರೆ ಅಂದರೆ, ಗಾಜು ಭಾಳ ಗಟ್ಟಿ ಗಾಜು, ಅದು ಫೈಬರ್ ಕಾಣುತ್ತೆ ಮೋಸ್ಟ್ಲಿ. ಆವಾಗ ಬಲ್ಬ್ ಒಂಚೂರು ಸೋಕಿದ್ರೆ ಹೊಡೆದೋಗ್ತಿದ್ವು. ಈಗ ಅದು ಹೊಡೆಯೋದು ಇಲ್ಲ, ಜೊತೆಗೆ ಬರ್ನೂ ಆಗಲ್ಲ. ಅದು ಒಳಗಡೆ ಲೆಡ್ ಇರ್ತದೆ, ಅದು ಅಂದರೆ ಟಂಗ್ಸ್ಟನ್ ತಂತಿ. ಅವಾಗವಾಗ ವೋಲ್ಟೇಜ್ ಜಾಸ್ತಿ ಆಯ್ತು ಅಂದರೆ ಸುಟ್ಟು ಹೋಗ್ಬಿಡ್ತಿತ್ತು, ಬರ್ನ್ ಆಗೋದು ಅಂತ ಹೇಳ್ತಿದ್ರು. ಕೆಲವು ಸಾರಿ ಬಲ್ಬ್ಗಳೇ ಸಿಡ್ದಂಗೆ ಆಗ್ತಿದ್ವು ಡಬ್ ಅಂತ, ಅಷ್ಟರ ಮಟ್ಟಿಗಿತ್ತು. ಅಂದರೆ ಈಗ ಲೈಟ್ಗಳು ಭಾಳ ಸುಧಾರಣೆ ಆಗ್ಬಿಡ್ತು ಎಡಿಸನ್ ಕಾಲದಿಂದ ಈ ಕಡೆಗೆ. ಬಲ್ಬ್ ಕಂಡು ಹಿಡಿದ ಮೇಲೆ ಹಗಲು ಯಾವುದು ರಾತ್ರಿ ಯಾವುದು ಗೊತ್ತಾಗಲ್ಲ ಕೆಲವು ನಗರ ಪ್ರದೇಶದಲ್ಲಿ. ಆದರೂ ಪ್ರಭುದೇವರು ಹೇಳ್ತಾರೆ, ಕಂಗಳ ಮುಂದಣ ಕತ್ತಲೆ. ಅಲ್ಲಿ ನೋಡುವ ದೃಷ್ಟಿಕೋನ ಕತ್ತಲಾಗಿದೆ. ಎಷ್ಟೋ ಜನ ಯುವಕರು ಏನು ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ನೋಡಿದಾಗ ಅದು ಕಣ್ಣಿನಲ್ಲಿ ಕತ್ತಲೆ ತುಂಬಿದೆ. ಅದು ಹೆಣ್ಮಕ್ಳು ಗಂಡು ಮಕ್ಳನ್ನ ಕೆಟ್ಟದಾಗಿ ನೋಡಿದಾಗ ಬೇಕಾದಷ್ಟು ಬೆಳಕಿರ್ಬೋದು, ಕಣ್ಣು ಕಾಣಿಸ್ತಿರ್ಬೋದು, ಆದರೆ ಕತ್ತಲೆ ಅಡಗಿದೆ. ಕಂಗಳ ಮುಂದಣ ಕತ್ತಲೆ ಇದೆ. ಅಥವಾ ಈ ಪ್ರಪಂಚವನ್ನು ನೋಡುವ ದೃಷ್ಟಿಕೋನ, ಇನ್ನೊಬ್ಬರ ಹಣವನ್ನು ನೋಡುವ ದೃಷ್ಟಿಕೋನ, ಇವೆಲ್ಲವೂ ಕೂಡ ಅಂದರೆ ತಪ್ಪು, ವಕ್ರ ದೃಷ್ಟಿಕೋನ ಆದಾಗ ಕಂಗಳ ಮುಂದೆ ಕತ್ತಲೆ ಆಗುತ್ತೆ. ಕಂಗಳ ಮುಂದಣ ಕತ್ತಲೆ ಇದೆ, ಮನದ ಮುಂದಣ ಮರವೇ ಇದೆ. ಮನಸ್ಸಿನ ವೈಶಿಷ್ಟ್ಯ ಒಂದ್ಸಾರಿ ಅರ್ಥಂಗಾಗಿರುತ್ತೆ, ಅದೇ ಮತ್ತೆ ಮರೆತು ಬಿಡ್ತದೆ. ಮರವೇ ಮನಸ್ಸಿಗೆ ಮೂಲ ಗುಣವೇನೋ ಅನ್ನೋಷ್ಟ್ರ ಮಟ್ಟಿಗೆ ಮರವೇ ಇದೆ. ಮನದ ಮುಂದಣ ಮರವೇ ಇದೇನೋ, ಹೊರಗಣ ಶೃಂಗಾರ ಒಳಗಣ ರಣರಂಗ. ಹೊರಗಣ ಶೃಂಗಾರ ಒಳಗಣ ರಣರಂಗ. ಹೊರಗೆ ನೋಡೋಕ್ಕೆ ಶೃಂಗಾರ ಅಂದರೆ ಏನು ಆಫೀಸರ್ ಥರ. ನೀವು ಶೃಂಗಾರ ಅನ್ನೋದು ಇಲ್ಲಿ ಡ್ರೆಸ್ ಮಾಡ್ಕೊಳ್ತಿರಲ್ಲ, ಅದಲ್ಲ, ಫೋಸ್ ಅಂತ ಹೇಳಬೇಕು. ಫೋಸ್ ಕೊಡೋದು. ಹೊರಗಣ ಶೃಂಗಾರ ಒಳಗಣ ರಣರಂಗ. ಹೊರಗೆ ನೋಡಲಿಕ್ಕೆ ದೊಡ್ಡ ಆಫೀಸರ್, ಮಂತ್ರಿ, ಉದ್ಯಮಿ, ಶ್ರೀಮಂತ, ಆದರೆ ಒಳಗೆ ಅನೇಕ ರೀತಿಯಲ್ಲಿ ರಣರಂಗ ನಡೀತಾ ಇದೆ. ಸ್ವಾರ್ಥ, ಲಾಲಸೆ, ಆಲಸ್ಯ ಇವುಗಳೆಲ್ಲ ಹೊಕ್ಕೊಂಡು ಮನುಷ್ಯನನ್ನು ಏನೂ ತಿಳಿಲಾರದಂಥ ರೀತಿಯಲ್ಲಿ ಆಗ್ತಾ ಇದೆ. ಬಳಕೆಗೆ ಬಂದ ಬಟ್ಟೆ ಇದೆ ಅನ್ನೋ ಗುಹೇಶ್ವರ. ಅಂದರೆ ಲೋಕ ಹೇಗೆ ನಡೀತಾ ಇದೆಯಲ್ಲ, ಅಂದರೆ 12ನೇ ಶತಮಾನದಲ್ಲಿ ಪ್ರಭುದೇವರ ಕಾಲಕ್ಕೆ ಇಷ್ಟೊಂದು ಆಡಂಬರ ಇರಲಿಲ್ಲ. ಪಾಶ್ಚಿಮಾತ್ಯರು ಬಂದ ಮೇಲೆ, ಪಾಶ್ಚಿಮಾತ್ಯ ಶಿಕ್ಷಣ ಮನುಷ್ಯನಿಗೆ ಸಿಕ್ಕ ಮೇಲೆ ಎಷ್ಟು ಒಳ್ಳೆಯದಾಗಿದೆಯೋ ಅಷ್ಟೇ ಕೆಡುಕು ಆಗಿದೆ. ನಮ್ಮ ಸಂಸ್ಕೃತಿ ಅಂದರೆ ಪಾಶ್ಚಿಮಾತ್ಯ ಶಿಕ್ಷಣದಿಂದ ಒಳ್ಳೆಯದಾಗಿದೆ, ಎಲ್ಲರಿಗೂ ಸಾರ್ವತ್ರಿಕ ಶಿಕ್ಷಣ ಒಳ್ಳೆಯದಾಯಿತು. ಮತ್ತು ನಮ್ಮಲ್ಲಿದ್ದಂತಹ ಅನೇಕ ತಪ್ಪು ಕಲ್ಪನೆಗಳು, ಮೂಢನಂಬಿಕೆಗಳು ಮತ್ತು ಭೂಮಿ ಇಷ್ಟೇ ಅಂತಕ್ಕಂಥದ್ದು
ವಿಜ್ಞಾನದಿಂದ ಈಗ ಗೊತ್ತಾಗಿದೆ ಬ್ರಹ್ಮಾಂಡದ ಕೇಂದ್ರ ಭೂಮಿನೂ ಅಲ್ಲ, ಸೂರ್ಯನೂ ಅಲ್ಲ. ಅದರ ಕೇಂದ್ರ ಗೊತ್ತೇ ಆಗಿಲ್ಲ. ಪರಮಾತ್ಮನೇ ಅದರ ಕೇಂದ್ರ ಅನ್ನೋದು ಇನ್ನು ಮುಂದೆ ಗೊತ್ತಾಗಬಹುದು ವಿಜ್ಞಾನಿಗಳಿಗೆ. ಅವ್ರು ಪರಮಾತ್ಮ ಅನ್ಲಿಕ್ಕಿಲ್ಲ, ಏನೋ ಬೇರೆ ಹೆಸರಿಡಬಹುದು. ಇವೆಲ್ಲ ಪಾಶ್ಚಿಮಾತ್ಯ ಶಿಕ್ಷಣದಿಂದ, ವಿಜ್ಞಾನದಿಂದ ತುಂಬ ಲಾಭ ಆಗಿದೆ. ಅಷ್ಟೇ ಕೆಡುಕಾಗಿದೆ ಏನು ಅಂತಂದರೆ, ತೋರಿಕೆ ಬೇರೆ ಮತ್ತು ಮನುಷ್ಯನ ಇರುವಿಕೆ ಬೇರೆ. ಅಪಿಯರೆನ್ಸ್ ಆ್ಯಂಡ್ ರಿಯಾಲಿಟಿ ಅಂತ ಹೇಳ್ತಾರೆ. ಅಂದರೆ ತೋರಕ್ಕೆ ತುಂಬ ಚೆನ್ನಾಗಿ ತೋರೋದು, ಒಳಗಡೆ ಇರೋದು ಬೇರೆ. ಇದನ್ನೇ ಪ್ರಭುದೇವರು ಹೇಳೋದು, ಹೊರಗಣ ಶೃಂಗಾರ, ಒಳಗಣ ರಣರಂಗ. ಬಳಕೆಗೆ ಬಂದ ಬಟ್ಟೆ ಇದೇನು, ಬಳಕೆಗೆ ಬಂದ ಬಟ್ಟೆ ಇದೇನೋ ಬೇರೆ ಆಗಿದೆಯಲ್ಲ. ಲೋಕ ಯಾವ ಕಡೆ ಸಾಕ್ತಾ ಇದೆ. ಅದಕ್ಕೆ ಕಾಲಜ್ಞಾನ ವಚನ ಇದ್ದಂಗಿದೆ ಇದು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಪಕ್ಕ ಆವಾಗಲಾದರೂ ಒಂದು ಸ್ವಲ್ಪ ಒಳ್ಳೆಯದ್ರ ಕಡೆ ಸಾಕ್ತಿತ್ತು ಮತ್ತು ಚಿಂತನೆ ಮಾಡೋರು ಜಾಸ್ತಿ ಜನ ಇದ್ರೇನು, ಅಥವಾ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಿನಾಶದ ಕಡೆ ಮನುಷ್ಯ ಹೋಗ್ತಿರ್ಲಿಲ್ಲ. ಆಗಲೂ ಯುದ್ಧಗಳು ನಡೀತಿದ್ವು, ಯುದ್ಧಗಳು ಕಾಯಮ್ಮು, ಮತ್ತು ಬೇರೆ. ಆದರೆ ಇವಾಗ ಯುದ್ಧಗಳು ಬೇರೆ ಸ್ವರೂಪ ತಾಳಿದ್ದಾವೆ, ಕೊಲೆಗಳು ಬೇರೆ ಸ್ವರೂಪ ತಾಳಿದ್ದಾವೆ. ಒಟ್ಟು ಮನುಷ್ಯ ವಿಜ್ಞಾನದಷ್ಟೇ ವೇಗವಾಗಿ, ವಿಜ್ಞಾನ ಹೆಂಗೆ ವೇಗ ತಂದುಕೊಟ್ಟಿದೆ ಎಲ್ಲದಕ್ಕೂ. ವಿಮಾನ, ಟ್ರೈನು, ಬಸ್ಸು, ಸೈಕಲಿಂದ ಶುರುವಾಯಿತು ಅಂತ ಇಟ್ಕೊಳ್ಳಿ ವೇಗ. ಸೈಕಲಿಂದ ಶುರುವಾಗಿರೋದು ವಿಮಾನದ ತನಕ ವೇಗ. ಈಗಂತೂ ಇನ್ನೂ ರಾಕೆಟ್, ಯುದ್ಧ ವಿಮಾನಗಳೆಲ್ಲ ಬಹಳ ವೇಗದಲ್ಲಿದ್ದಾವೆ. ಕ್ಷಿಪಣಿಗಳು ಬಹಳ ವೇಗದಲ್ಲಿದ್ದಾವೆ. ಗಂಟೆಗೆ 2000 ಕಿಲೋಮೀಟರ್, 3000 ಕಿಲೋಮೀಟರ್. ಇನ್ನೂ ವೇಗ ಕ್ಷಿಪಣಿಗಳಂತೂ ಬಹಳ ಬೇಗ ಹೋಗ್ತಾ ಇದ್ದಾವೆ. ಆ ಕ್ಷಿಪಣಿಗಳ ಯುದ್ಧ, ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೆಯೋದು. ಕ್ಷಿಪಣಿಗಳು 2000 ಕಿಲೋಮೀಟರ್ ಇರುತ್ತೆ. ಒಂದು 10-15 ನಿಮಿಷದಲ್ಲಿ ಕ್ಷಿಪಣಿ ಹೋಗಿ ಹೊಡೆದೇ ಬಿಡುತ್ತೆ. ಅಷ್ಟರ ಮಟ್ಟಿಗೆ ವೇಗ ಆಗಿದೆ, ತುಂಬ ವೇಗ ಆಗಿದೆ. ಹಾಗೆ ಪ್ರಳಯಕ್ಕೂ ಕೂಡ ಮನುಷ್ಯ ವೇಗವಾಗಿ ಸಾಗ್ತಾ ಇದ್ದಾನೆ. ರೋಗದ ರೂಪದಲ್ಲಿ, ಆಮೇಲಿಂದ ಬೇರೆ ಬೇರೆ ರೂಪದಲ್ಲಿ ಪ್ರಳಯದ ಕಡೆಗೂ ಬಹಳ ವೇಗವಾಗಿ ಪ್ರಯಾಣ ಮಾಡ್ತಾ ಇದ್ದಾನೆ. ಇದರಲ್ಲಿ ನಾವು ಇವಾಗ ಕಲ್ತ್ಕೊಳ್ಬೇಕಾದ್ದೇನು ಅಂದರೆ, ಒಳಗೂ ಹೊರಗೂ ಒಂದೇ. ಹೊರಗೆ ಶೃಂಗಾರ. ಯಾವುದ್ರ ಶೃಂಗಾರ ಮಾಡ್ಕೊಳ್ತೀರಾ? ವಿಭೂತಿಯ ಶೃಂಗಾರ, ರುದ್ರಾಕ್ಷಿಯ ಶೃಂಗಾರ, ಆಮೇಲಿಂದ ಬೇರೆ ಬೇರೆ ಶೃಂಗಾರಗಳು, ದೈವಿ ಶೃಂಗಾರಗಳು ಹೊರಗಾದರೆ, ಒಳಗಡೆ ಸದ್ಗುಣಗಳ ಶೃಂಗಾರ ಮಾಡ್ಕೋಬೇಕು. ಎಲ್ಲರ ಮನಸ್ಸು ರಣರಂಗ ಇರುತ್ತೆ. ಆ ರಣರಂಗವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಂಡು ಶೃಂಗಾರ ಮಾಡ್ಕೊಳ್ಳೋದು. ಯಾವುದರಿಂದ? ಸದ್ಗುಣ, ಸುಜ್ಞಾನ ಮತ್ತು ಸದ್ಭಕ್ತಿ. ಅವೇ ಒಳಗಿನ ಶೃಂಗಾರ. ಸದ್ಭಕ್ತಿ ಶ್ರೇಷ್ಠವಾದ ಶೃಂಗಾರ. ಕಡೆಗೆ ಧ್ಯಾನ, ಧಾರಣ, ಧ್ಯಾನ, ಸಮಾಧಿ. ಇವು ಒಳಗನ್ನು ಸಂಪೂರ್ಣವಾಗಿ ದೈವೀಮಯ ಮಾಡ್ತಕ್ಕಂಥ ಸಾಧನಗಳಿವು. ಇವೆಲ್ಲ ಒಂದು ದಿವಸದಲ್ಲಿ, 2 ದಿವಸದಲ್ಲಿ, 1 ತಿಂಗಳಲ್ಲಿ, 1 ವರ್ಷದಲ್ಲಿ ಆಗುವಂತಹವಲ್ಲ. ಜನ್ಮಗಳೇ ಹಿಡಿಬೋದು. ಆದರೆ ನಾವು ಆ ಮಾರ್ಗದಲ್ಲಿ ಇರಬೇಕು. ಅದು ಮನುಷ್ಯನಿಗೆ ಭೂಷಣ. ಒಳಗಡೆ ಅಂತರಂಗದ ಶೃಂಗಾರ ಇದೆಯಲ್ಲ, ಅದು ಮನುಷ್ಯತ್ವಕ್ಕೆ, ಮನುಷ್ಯ ಜನಾಂಗಕ್ಕೆ ಮತ್ತು ಮನುಷ್ಯ ಲೋಕಕ್ಕೆ ಅದೇ ಶೃಂಗಾರ. ಬೇರೆ ಪ್ರಾಣಿಗಳು ನಮ್ಮಷ್ಟು ಕೆಡಲ್ಲ. ಮನುಷ್ಯನಷ್ಟು ವಿಕಾಸವೂ ಇಲ್ಲ, ವಿಕಾರವೂ ಇಲ್ಲ. ಆದರೆ ಮನುಷ್ಯನಿಗೆ 2 ಸಾಧ್ಯತೆಗಳಿದೆ. ವಿಕಾಸ ಸಾಧ್ಯತೆಯೂ ಇದೆ, ವಿಕಾರ ವಿಕಾರ ಆಯಿತು ಅಂದರೆ ಬೇರೆ ಯಾವ ಪ್ರಾಣಿಗಳಿಗೂ ಇಷ್ಟು ವಿಕಾರ ಆಗಲ್ಲ, ಅಷ್ಟು ವಿಕಾರ ಆಗ್ಬಿಡ್ತಾನೆ ಮನುಷ್ಯ. ವಿಕಾಸ ಆದರೂ ಕೂಡ ಅಷ್ಟೇ ವಿಕಾಸ ಆಗಬಲ್ಲ, ಆತ್ಮವಿಕಾಸ. ಅದೇ ಮನುಷ್ಯನ ಶ್ರೇಷ್ಠತೆ. ಆದ್ದರಿಂದ ಪ್ರಭುದೇವರು ಹೇಳಿರ್ತಕ್ಕಂಥದ್ದು, ಬಳಕೆಗೆ ಬಂದ ಬಟ್ಟೆ ಇದೇನೋ ಮಹೇಶ್ವರ
ಅಂತ ಕೇಳಿದರೆ ಅದರ ಅರ್ಥ ಅವರು ಆ ಬಟ್ಟೆಯನ್ನು ಇಷ್ಟಪಟ್ಟಿದ್ರು ಅಂತಲ್ಲ. ಏನಾಗ್ತಾ ಇದೆಯಲ್ಲಪ್ಪ, ಅಂತಹ ಬಟ್ಟೆಯನ್ನು ಬಿಡಿಸಿ ಶರಣರಿಗೆ ಅಂತರಂಗ ಬಹಿರಂಗ ಶುದ್ಧಿ ಅಳವಡಿಸಿ ತಾವು ಪರಿಪೂರ್ಣರಾಗಿ ಪ್ರಭುದೇವರು ಲಿಂಗೈಕ್ಯರಾಗ್ತಾರೆ. ಕದಳಿ ಬನದಲ್ಲಿ ಶರೀರವನ್ನು ತ್ಯಾಗ ಮಾಡ್ತಾರೆ. ಈಗ ಅದೇ ಲತಾ ಹಾಡಿದ ವಚನ ಏನು ಮಹಾದೇವಿ ಅಕ್ಕ ಕೇಳ್ತಾ ಇರೋದು, ಕರ್ಮವೆಂಬ ಕದಳಿ ನನಗೆ, ಆಮೇಲೆ ಕಾಯವೆಂಬ ಕದಳಿ ನಿಮಗೆ, ಮಾಟವೆಂಬ ಕದಳಿ ಬಸವಣ್ಣಂಗೆ, ಜ್ಞಾನವೆಂಬ ಕದಳಿ ಚೆನ್ನ ಬಸವಣ್ಣಂಗೆ. ಅಂದರೆ ಕದಳಿ ಅಂದರೆ ಇಲ್ಲಿ ಬಾಳೆಹಣ್ಣು. ಬಾಳೆಹಣ್ಣು ಒಂದ್ಸಾರಿ ಹಣ್ಣು ಆಯಿತು ಅಂದರೆ ಬೀಜ ಇಲ್ಲ ಅದಕ್ಕೆ. ಹಾಗೆ ನಾನು ಕರ್ಮದ ಮೂಲಕ ನಾನು ಪರಿಪೂರ್ಣತೆಯನ್ನು ಸಾಧಿಸಿದೆ. ಕರ್ಮವೆಂಬ ಕದಳಿ ನನಗೆ, ಕಾಯವೆಂಬ ಕದಳಿ ನಿಮಗೆ. ನೀವು ಕಾಯ ಸಾಧನೆ ಮಾಡ್ತಾ ಮಾಡ್ತಾ ಬಯಲು ಕಾಯ ಸಿದ್ಧಿಯನ್ನು ಪಡೆದು ಬಿಟ್ರಿ. ಕಾಯವೆಂಬ ಕದಳಿ ನಿಮಗೆ ಪ್ರಭುದೇವ್ರಿಗೆ ಹೇಳೋದದು. ಆಮೇಲೆ ಮಾಟವೆಂಬ ಕದಳಿ ಬಸವಣ್ಣಂಗೆ. ಮಾಟ ಅಂದರೆ ಕಾಯಕದ ಮೂಲಕ, ಕಾಯಕ ದಾಸೋಹ, ಅದೇ ಮಾಟ. ಅದ್ರ ಮೂಲಕ ಪರಿಪೂರ್ಣತೆಯನ್ನು ಸಾಧಿಸಿದರು ಬಸವಣ್ಣ. ಜ್ಞಾನವೆಂಬ ಕದಳಿ ಚೆನ್ನ ಬಸವಣ್ಣಂಗೆ, ಅಥವಾ ಭಾವವೆಂಬ ಕದಳಿ ಚೆನ್ನ ಬಸವಣ್ಣಂಗೆ. ಭಾವ ಅಂತ ಇರ್ಬೋದಲ್ಲಿ, ಆಮೇಲೆ ನೆಟ್ಟಲ್ಲಿ ಹಾಕಿ ನೋಡಿ, ಭಾವ ಅಥವಾ ಜ್ಞಾನ ಎರಡರಲ್ಲೊಂದು ಇರ್ತದೆ. ಬಂದ ಭಾವ ಸಲಿಸಂದಿತ್ತು. ನಾವೇನೇನು ಯಾವ್ಯಾವುದಕ್ಕೆ ಬಂದಿದ್ವಲ್ಲ ಆ ಭಾವ ಮುಟ್ತು, ಪರಿಪೂರ್ಣತೆ ಆಯಿತು. ಇನ್ನು ಎನ್ನ ಅಂಗದ ಅವಸಾನವ ಹೇಳ ಚನ್ನಮಲ್ಲಿಕಾರ್ಜುನ. ಎಂಥ ಅದ್ಭುತವಾದ ಪ್ರಶ್ನೆ ಕೇಳಬೇಕಾದ್ರೂ ವಚನ. ಇದು ಮಹಾದೇವಕ್ಕನ ವೈಶಿಷ್ಟ್ಯ. ಪ್ರಶ್ನೆ ಕೇಳಬೇಕಾದ್ರೂ ಕೂಡ ಅಲ್ಲಿ ಅನುಭವ ಮಂಟಪದಲ್ಲಿ ಕದಳಿವನಕ್ಕೆ ಹೋಗಬೇಕಾಗಿದೆ, ಇದನ್ನು ಈ ವಚನದ ಮೂಲಕ ಕೇಳ್ತಾನೆ. ಎನ್ನ ಅಂಗದ ಅವಸಾನ, ನನ್ನ ದೇಹನ ಮುಕ್ತಾಯ ಮಾಡ್ಬೇಕಂತೇನಪ್ಪ, ಹೇಗೆ ಮುಕ್ತಾಯ ಮಾಡೋದು, ಎನ್ನ ಅಂಗದ ಅವಸಾನವು ಹೇಳ ಚನ್ನಮಲ್ಲಿಕಾರ್ಜುನ. ಚನ್ನಮಲ್ಲಿಕಾರ್ಜುನ ಅಲ್ಲಿ ಅಂಕಿತ ಅಂದರೆ ಪ್ರಭುದೇವರಿಗೆ ಕೇಳ್ತಾ ಇದ್ದಾರೆ ಅವರು. ಕಾಯ ಎಂಬ ಕದಳಿ ನೀವು ಸಾಧಿಸ್ಕೊಂಡ್ರಿ, ನಾನು ಕರ್ಮವನ್ನು ಅನುಭವಿಸಿ ಸಾಧಿಸ್ಕೊಂಡೆ. ಬಸವಣ್ಣ ಮಾಟದ ಮೂಲಕ, ಮಾಟಕೂಟದ ಮೂಲಕ ಸಾಧಿಸ್ಕೊಂಡ್ರು. ಚನ್ನಬಸವಣ್ಣ ಭಾವದ ಮೂಲಕ ಕದಳಿಯನ್ನು ಸಾಧಿಸ್ಕೊಂಡ್ರು. ಇನ್ನು ನಾನು ಪರಿಪೂರ್ಣತೆಯನ್ನು ಹೇಗೆ ಸಾಧಿಸೋದು, ಅಂಗದ ಅವಸಾನವನ್ನು ಎಲ್ಲಿ ಮಾಡಿಕೊಳ್ಳಿ ಹೇಳಿ ಅಂತ ಕೇಳ್ತಾರೆ ಮಹಾದೇವಕ್ಕ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.